ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ಇವತ್ತು ಬೆಳಗ್ಗೆನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿ. ಈಗ ನೋಡಿ ಚಹಾ ಇಟ್ಟಿದ್ದೀನಿ. ಇದು ನೋಡಿ ಈಗ ಜಳಕಂದ್ರೆ ಆಗ್ಯದ. ಎಲ್ಲ ಕೆಲಸ ರಂಗೋಲಿ ಅವು ಹಾಕಿದೆಲ್ಲ ಆಗ್ಯದ. ನಾನು ರಂಗೋಲಿ ಹಾಕಿದ ವಿಡಿಯೋ ಮಾಡಿಲ್ಲ. ಇವತ್ತು ನೋಡಿ ಇವತ್ತು ಏನು ರೆಸಿಪಿ ಮಾಡ್ಬೇಕಂತ ಮಾಡೀನಿ ಅಂದರೆ ಇಲ್ಲಿ ನೋಡಿ ಹೀರಿಕಾಯಿ ಒಣಗಿ ಮಾಡಾಕತ್ತೀನಿ. ಇವತ್ತು ನಾನು ಯಾವ ಥರ ಹೀರಿಕಾಯಿ ಒಣಗಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಹೀರಿಕಾಯಿನ ಈ ಥರ ನಾನು ಸೊಟ್ಟಿನ ತಗೊಳಕತ್ತೀನಿ. ನೋಡಿ ಈ ಥರ ಸೊಟ್ಟಿ ತೆಗೆದಂದ್ರೆ ಹೀರಿಕಾಯಿ ಒಣಗಿ ಮಾಡ್ಲಾಕ ನಮಗೆ ಚಲೋ ಆಗ್ತದ್ರಿ. ಈ ಮ್ಯಾಲಿನ ತೆಗಿಬೇಕು ಸೊಟ್ಟಿನ. ಒಂದು ಚಮಚ ತಗೊಂಡಿನಿ, ಅದರಲ್ಲೇ ತೆಗಿಲಾಕತ್ತೀನಿ. ಈ ಥರ ತಕ್ಕೊಂಡು ಕಿಶಿನ ಇದನ್ನು ತೊಳ್ಕೊಬೇಕು. ಈ ಹುಡುಗರು ಅಂದರೆ ಈಗ ಅದು ಕಿಶಿನ ಚಾ ನೋಡಿ ಫ್ರೆಂಡ್ಸ್, ನಾನು ಈ ಥರನ ಕಟ್ ಮಾಡ್ಕೊಳಕತ್ತೀನಿ. ನೋಡಿ ಇದನ್ನು ಸುಲದ್ ಕಿಶನ್ ತೊಳ್ಕೊಂಡು ಈ ಥರ ಟುಕ್ರೆ ಮಾಡ್ಕಿಶಿ ಈಗ ನೋಡಿ ಈ ಥರ ಕಟ್ ಮಾಡ್ಲಾಕತ್ತೀನಿ. ಈಗಂತ್ರ ಟೈಮ್ 6:30 ಗಂಟೆ ಆಗ್ಯದ. ಚಹಾ ಅಂತ ಕೂತಿದ್ದೇವೆ. ಈಗ ಹುಡುಗರಿಗೆ ಅಷ್ಟು ಟಿಫಿನ್ ಕಟ್ಟಾಕ ಹೀರಿಕಾಯಿ ಒಣಗಿ ಮಾಡಾಕ್ತೀನಿ. ಇವತ್ತು ಹೊಲ್ದಾಗ ನೋಡಿ ನೀರು ಉಣಿಸೋದಾದ. ಪಲ್ಯ ಮೊನ್ನೆ ಹಾಕಿ ನೋಡಿ ಅದ್ರೊಳಗೆ ನೀರು ಉಣಿಸೋದಾದ. ಈಗ ಹುಡುಗರಿಗಿನ್ನ ಜಳಕ ಹಾಕಬೇಕು. ಅಡುಗೆ ಒಣಗಿ ಮಾಡ್ತೀವಿ. ಆಮೇಲೆ ಹುಡುಗರಿಗೆ ಜಳಕ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನಾನು 3-4 ಟಮಾಟೆ ಹಣ್ಣು ಇಲ್ಲಿ ಒಲೆ ಒಳಗೆ ಹುರ್ಕೊಂಡಿನಿ. ನೋಡಿ ಫ್ರೆಂಡ್ಸ್, ಟಮಾಟಿ ಹಣ್ಣು ಈ ಥರ ಹುರ್ಕೊಂಡು ನಾನು ಟಮಾಟಿ ಚಟ್ನಿ ಮಾಡೀನಿ. ಒಲೆ ಒಳಗೆ ಹುರ್ಕೊಂಡು ಭಾಳ ಕರ್ರಗೆ ಆಗ್ಯದ. ಈಗ ನೋಡಿ ಈ ಥರನ ಹುರ್ಕೊಂಡಿನಿ. ಈಗ ನೋಡಿ ಆಮೇಲೆ ಚಟ್ನಿ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈಗ ನಾನು ರಂಗೋಲಿ ಅಂತ ಇಷ್ಟೊಂದು ಏನು ಗ್ರ್ಯಾಂಡ್ ಹಾಕಿಲ್ಲ. ಸ್ವಲ್ಪ ಬಿಳಿದಂತ ರಂಗೋಲಿ ಆಗ್ಯದ. ಅದ್ರ ಸಲುವಾಗಿ ನೋಡಿ ಕೆಂಪಿತ್ತು, ಅದನ್ನೇ ಹಾಕೀನಿ. ಎಣ್ಣೆ ಹಾಕ್ಕೊಳಕತ್ತೀನಿ. ಈಗ ಎಣ್ಣೆ ಬಿಸಿ ಆಗಿದೆ. ನಾನು ಇಲ್ಲಿ 1 ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ನೋಡಿ ಸಾಸಿವೆ ಹಾಕ್ತೀನಿ. ಈಗ ನೋಡಿ ಗರಂ ಮಸಾಲೆ ನಿಮ್ಗೆ ಬೇಕಂದ್ರೆ ಹಾಕ್ಕೋಬೇಕು, ಇಲ್ಲಾಂದರೆ ಬಿಸಿಬಿಡೋಣ. ಈರುಳ್ಳಿ ಮತ್ತು ಸಾಂಬಾರು ಮಸಾಲೆ, ಕರಿ, ಆಮೇಲೆ ಸಾಂಬಾರು ಮಸಾಲೆ ಹಾಕ್ತೀನಿ. ಅರಿಶಿನ ಹಾಕ್ತೀನಿ. ಈಗ ನೋಡಿ ಕಟ್ ಮಾಡ್ಕೊಂಡಿದ್ದೆ ಹೀರಿಕಾಯಿನ ಹಾಕ್ಕೋಬೇಕು.
ಮಿಕ್ಸಿ ಜಾರಿಗೆ ಶೇಂಗಾದ ಕಾಳು ಪುಡಿ ಮಾಡ್ಕೊಂಡಿದ್ದೆ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಖಾರ ಹಾಕ್ಲಾಕಿದೆ. ಅದು ನನಗೆ ಎಷ್ಟು ಬೇಕೋ ಅಷ್ಟೊಂದು ಖಾರ ಹಾಕೋಬೇಕು. ನಾನು 2 ಸ್ಪೂನಷ್ಟು ಖಾರ ಹಾಕ್ತಾ ಇದ್ದೀನಿ. ಮತ್ತು ರುಚಿಗಷ್ಟು ಉಪ್ಪು. ಇನ್ನು ಫ್ರೆಂಡ್ಸ್ ಇನ್ನು ರೊಟ್ಟಿ ಮಾಡಬೇಕು. ಇವತ್ತು ಹುಡುಗರಿಗೆ ಅಂದರೆ ಚಪಾತಿ ಬೇಡ, ಇವತ್ತು ರೊಟ್ಟಿ ಬೇಡಾಕತ್ತಾರೆ. ಇವತ್ತು ಜೋಳದ ರೊಟ್ಟಿ ಟಿಫಿನ್ ಕೊಡ್ತೀನಿ. ಮತ್ತು ಸ್ವಲ್ಪ ನೀರು ಹಾಕ್ಕೊತೀನಿ ನೋಡಿ. ಈಗ ನೋಡಿ ಹೊರಗೆ ನೀರು ಒಂದು ಚಾಲು ಆಗ್ತಾ, ನೀರು ಒಂದು ತುಂಬಬೇಕು. ಮತ್ತು ಈಗ ಹುಡುಗರಿಗೆ ಏನು ಚಳಕ ಹಾಕಬೇಕು. ಇವತ್ತು ನಾಷ್ಟ ಆಗಂದ್ರೆ ಏನೂ ಮಾಡಿಲ್ಲ, ನಾಷ್ಟ ಮಾಡಲತ್ತು. ಇವತ್ತು ರೊಟ್ಟಿನೇ ಬೇಡಾಕ್ತಾರೆ ಹುಡುಗರು. ಚಪಾತಿ ಕರೀನಿ ಮಮ್ಮಿ. ಚಪಾತಿ ಕರೆದು ಚಪಾತಿ ಕರೆದು ನೋಡಿ ಫ್ರೆಂಡ್ಸ್. ನಾನು ರೊಟ್ಟಿ ಮಾಡ್ಬೇಕಂತ ಮಾಡೀನಿ ಅಂದರೆ ನಮ್ಮ ಅರ್ಪಿತಾ ಚಪಾತಿ ಬೇಡಾಗತ್ತಾಳೆ. ಈಗ ಚಪಾತಿ ಮಾಡ್ತೀನಿ. ಹಿಟ್ಟು ನಾದಬೇಕೀಗ. ಈಗ ಇದನ್ನು ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಒಣಗಿ ಮುಚ್ಚಂಕಿ ಮುಚ್ಚಿಬಿಟ್ಟಿದ್ದೀನಿ. ನೋಡ್ತೀನಿ ಆಗಿದ್ದೇನೆಲ್ಲ ನೋಡಿ. ಇದು ತಯಾರಾಗಿದೆ. ಈಗ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ ನೋಡಿ. ಆಯ್ದಮ್ ನಮ್ಮ ಅಂಕಿತಾ ಬಾಕಿ ಜಳಕ ಹಾಕತ್ತಂತ ನಮ್ಮ ಅಂಕಿತಾ ಜಳಕ ಹಾಕಿರ್ತೀನಿ. ಇಲ್ಲಿ ರೊಟ್ಟಿ ಮಾಡ್ಬೇಕಂತ ಮಾಡಿದ ಅಂದರೆ ಚಪಾತಿ ಮಾಡೋಣ ಆಗ್ತಾರೆ ಹುಡುಗರು. ಅದ್ರ ಸಲ ಚಪಾತಿ ಹಿಟ್ಟು ನಾದೀನಿ. ಈಗ ಚಪಾತಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಟಮಾಟಿದ ಚಟ್ನಿ ಮಾಡ್ಬೇಕಂತ ಮಾಡೀನಿ. ಇದ್ರೊಳಗೆ ಕುಟ್ಟಿಕಿಸ್ತೀನಿ. ಮಿಕ್ಸಿ ಜಾರಿ ಒಳಗೆ ಮಾಡಿದ್ರೆ ಅದು ಚಲೋ ಹೊತ್ತಲ್ಲ. ಇದಕ್ಕೆ ಬೆಳ್ಳುಳ್ಳಿನೇ ಹಾಕ್ಬೇಕು. ಅಂದರೆ ಈಗ ಬೆಳ್ಳುಳ್ಳಿ ಇಲ್ಲ ಅದಕ್ಕೆ ನಾನು ಹಾಕಲ್ಲ. ಈಗ ನೋಡಿ ನಾನು ಚಟ್ನಿ ಮಾಡ್ಕೋತೀನಿ. ಮೆಣಸಿನ್ಕಾಯಿ ಹುರ್ಕೊಂಡು ಬರ್ಬೇಕೀಗ. ಈಗ ಕೊತ್ತಂಬರಿ ಮತ್ತು ಈ ಟೊಮ್ಯಾಟೊ ಹಣ್ಣು ಈ ಒಲೆ ಒಳಗೆ ನೋಡಿ ಸುಟ್ಕೊಂಡು ಬಂದಿದೆ. ಇದು ಮ್ಯಾಲಿಂದೆಲ್ಲ ಸೊಟ್ಟಿ ತೆಗಿಬೇಕು, ಆಮೇಲೆ ಕುಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಈ ಥರ ಕುಟ್ಕೊಂಡಿನಿ. ಈಗ ಒಲೆ ಮ್ಯಾಲೆ ಹಾಕಿ ಸುಡ್ಕೋತೀನಿ ನೋಡಿ. ತೆವಿ ಮ್ಯಾಲೆ ನೋಡಿ ತೆವಿ ಮ್ಯಾಲೆ ಹಾಕೀನಿ. ಈಗ ಚಪಾತಿ ಮಾಡಿ ಅದೇ ತೆವಿ ಮೇಲೆ ಹಾಕೀನಿ. ಇಲ್ಲಿ ನೋಡಿ ಎಣ್ಣೆ ಹಾಕ್ಕೋಬೇಕು. ಈ ಥರ ಚೆನ್ನಾಗಿ ಸುಡ್ಕೋಬೇಕು. ಇದನ್ನು ಸರಿಯಾಗಿ ನೋಡಿ ಫ್ರೆಂಡ್ಸ್. ಈಗಂದ್ರೆ ಎಲ್ಲ ಕೆಲಸ ಆಗ್ಯದ. ಬಾಂಡೆ ಉತ್ತಿಕ್ಕಿಸಿ ಮತ್ತು ಅರ್ಬಿ ಹೋಗೋದು ಕಿಸಿ. ಈಗ ನೋಡಿ ನಾನು ಮುಂಜಾನೆ ನೋಡಿ ಊಟ ನಾಷ್ಟ ಏನೂ ಮಾಡಿಲ್ಲ. ಈಗ ಒಮ್ಮೆ ನೋಡಿ ಊಟ ಮಾಡ್ಕಿಸಿ ಈಗ ಹೊಲಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ಚಟ್ನಿ ಖಾರ ಮಾಡಿ ನೋಡಿ ಟೊಮ್ಯಾಟೊ ಹಣ್ಣಿಂದ, ಹಸಿ ಟೊಮ್ಯಾಟೊ ಹಣ್ಣಿಂದ. ಬನ್ನಿ ಫ್ರೆಂಡ್ಸ್ ಊಟ ಮಾಡೋ. ಮತ್ತು ಚಪಾತಿ ಮಾಡೀನಿ. ರೊಟ್ಟಿ ಮಾಡ್ಬೇಕಂತ ಮಾಡಿದಂದರೆ ನಮ್ಮ ಅರ್ಪಿತಾ ಅವ್ರನ್ನ ಹಾಕತ್ತರು ಚಪಾತಿ ಮಾಡಿ ಮಮ್ಮಿ ಅನ್ನೋ ಚಪಾತಿ ಮಾಡೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್. ಈಗ ಊಟ ಮಾಡ್ಕಿಸಿ ನೀವು ಹೊಲಕ್ಕೆ ಹೋಗ್ತೀನಿ. ಈ ಥರ ಅಡುಗೆ ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಮಕ್ಕಳಂದರೆ ಹೀರೆಕಾಯಿ ಒಣಗಿ ಅಂದರೆ ತುಂಬ ಇಷ್ಟಪಡ್ತಾರೆ ಈ ಥರ ಮಾಡಿದಂದರೆ.